ನಂದು ನೆಕ್ಸ್ಟ್ ಕ್ವಶನ್ನು, ನೀವು ಹಿಸ್ಟಾರಿಕಲ್ ಥ್ರಿಲ್ಲರ್ಸ್ ಬರೀತೀರಾ, ಅದಕ್ಕೂ ಮುಂಚೆ ಸೈನ್ಸ್ ಪೇಪರ್ ಬರೀತಾ ಇದ್ರಿ. ಸೊ ಈ ಟ್ರಾನ್ಸಿಷನ್ ಹೇಗಾಯ್ತು? ನಿಮ್ಮ ಈ ಸೈನ್ಸ್ ರಿಸರ್ಚ್ ಸ್ಟೈಲ್ ಇದೆಯಲ್ಲ, ಅದೇನಾದ್ರೂ ನಿಮ್ಮ ಬರವಣಿಗೆಗೆ ಹೆಲ್ಪ್ ಮಾಡಿದ್ಯಾ? ಮತ್ತೆ ನಿಮ್ಮ ಪ್ರಶ್ನೆ ಇವತ್ತು ವಿಜಯ ಕರ್ನಾಟಕದಲ್ಲಿ ಕೇಳಿರುವ ಕೆಲವು ಮಕ್ಕಳ ಪ್ರಶ್ನೆಗಳ ಥರನೇ ಇದೆ. ಆಬ್ವಿಯಸ್ಲಿ ಇದು ಮಕ್ಕಳಿಗೂ ಬರುತ್ತೆ ಪ್ರಶ್ನೆ, ನನ್ನ ಓದುಗರಿಗೂ ಬರುತ್ತೆ. ಇಲ್ಲಿ ಪ್ರಶ್ನೆನ ಎರಡು ರೀತಿ ನೋಡೋಣ. ಒಂದು, ನಾನು ವಿಜ್ಞಾನಿ ಆಗಿದ್ದುಕೊಂಡೇ ನಾನು ಕಾದಂಬರಿ ಬರೆಯ ಪ್ರಾರಂಭ ಪಟ್ಟೆ. ನನ್ನ ವಿಜ್ಞಾನದ ಅನುಭವ ಕಾದಂಬರಿ ಬರೆಯುವಲ್ಲಿ ಏನಾದರೂ ಸಹಾಯ ಆಯ್ತಾ ಅನ್ನೋದು ಇಲ್ಲಿ ಮೊದಲನೇ ಪ್ರಶ್ನೆ. ನನ್ನ ದೃಷ್ಟಿನಲ್ಲಿ ವಿಜ್ಞಾನಕ್ಕೂ ಸಾಹಿತ್ಯಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ. ಹೇಗೆ ಅಂತ ಹೇಳ್ತೀನಿ. ಒಂದು ಕಾಮನ ಬಿಲ್ಲು ನೋಡಿದರೆ ವಿಜ್ಞಾನಿ ಅದು ಹೇಗೆ ಬಂತಪ್ಪ ಅಂತ ಯೋಚನೆ ಮಾಡಿ ಅದಕ್ಕೆ ಒಂದು ಪ್ರಿಸಮ್ ಹಾಕಿ ಆ ಬೆಳಕು ಬರುತ್ತಲ್ಲ, ಬೆಳಕಿಂದ ಬರೋ 7 ಬಣ್ಣಗಳನ್ನ ನೋಡಿ, ಹಾಗಾದ್ರೆ ಸೂರ್ಯಕಿರಣಗಳಲ್ಲಿ ಬಿದ್ದು ಒಂದು ಹನಿ ಮೇಲೆ 7 ಬಣ್ಣ ಬರುತ್ತೆ, ಕಾಮನ್ ಬಿಲ್ ಬರುತ್ತೆ ಅಂತ ಅವನು ಯೋಚನೆ ಮಾಡ್ತಾನೆ. ಒಬ್ಬ ಕವಿ ಏನ್ ಮಾಡ್ತಾನೆ, ಅದೇ ಕಾಮನ್ ಬಿಲ್ ನೋಡಿ ಎಷ್ಟು ಅದ್ಭುತವಾಗಿದೆಯಪ್ಪ ಅಂತ ಅದರ ವರ್ಣನೆ ಮಾಡೋಕ್ಕೆ ಒಂದು ಪದ್ಯ ಬರೀತಾನೆ ಅಥವಾ ಒಂದು ಗದ್ಯ ಬರೀತಾನೆ. ಎರಡರ ಕುತೂಹಲದ ಮೂಲ ಒಂದೇ, ಯಾವುದು? ಸೃಷ್ಟಿಯ ಆ ಮಹೋನ್ನತ ಕಾಮನ ಬಿಲ್ಲು, ಸೃಷ್ಟಿಯ ವೈಶಿಷ್ಟ್ಯ. ಸೊ ವಿಜ್ಞಾನಿಗೂ ಸ್ಫೂರ್ತಿ ಅದೇನೆ, ಸಾಹಿತಿಗೂ ಸ್ಫೂರ್ತಿ ಅದೇನೆ. ಆದರೆ ವಿಜ್ಞಾನಿ ಅದನ್ನು ನೋಡುವ ರೀತಿ ಬೇರೆ, ಸಾಹಿತಿ ಅದನ್ನು ವರ್ಣಿಸುವ ರೀತಿ ಬೇರೆ. ವಿಜ್ಞಾನಿ ಹೇಗೆ ಬಂತು, ಯಾಕೆ ಬಂತು ಅಂತ ನೋಡ್ತಾನೆ. ಈ ಸಾಹಿತ್ಯ ಏನ್ ಮಾಡ್ತಾನೆ, ಎಷ್ಟು ಅದ್ಭುತವಾಗಿದೆಯಪ್ಪ ಅಂತ ಅದನ್ನ ಪದಗಳಲ್ಲಿ ವರ್ಣಿಸಿ ನಾನು ಮತ್ತೆ ಅದನ್ನು ಸೃಷ್ಟಿಸ್ಬೋದಾ ಅಂತ ನೋಡ್ತಾನೆ. ವಿಜ್ಞಾನಿ ಅದನ್ನ ಪ್ರಿಸಮಲ್ಲಿ ಬಿಟ್ಟು ಸೃಷ್ಟಿಸ್ಬೋದಾ ಅಂತ ನೋಡ್ತಾನೆ. ಸೊ ಮಾದರಿ ಅಥವಾ ಏನೋ ಅವರ ಅಪ್ರೋಚದ ದಾರಿ ಬೇರೆ ಅಷ್ಟೇ ಹೊರತುನುವೆ ಅವರ ಮೂಲ ಸ್ಫೂರ್ತಿ ಒಂದೇನೆ, ಅವರ ಉದ್ದೇಶ ಕೂಡ ಒಂದೇನೆ. ಏನು ಉದ್ದೇಶ? ಸೃಷ್ಟಿಯಲ್ಲಿ ನಾವು ಕಾಣುವ ಈ ಅದ್ಭುತಗಳನ್ನ ನಾವು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯನಾ, ನಾವು ಪುನರ್ ಸೃಷ್ಟಿಸೋಕೆ ಸಾಧ್ಯನಾ ಅಂತ. ಆ ದೃಷ್ಟಿನಲ್ಲಿ ವಿಜ್ಞಾನಕ್ಕೂ ಸಾಹಿತ್ಯಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ. ಏನಾಗಿದೆ, ದುರದೃಷ್ಟ, ಯಾರೋ ನಮ್ಮ ತಾತಂದ್ರು ಮುತ್ತಾತಂದ್ರು BA ಅಂತ ಬೇರೆ ಮಾಡಿದ್ರು, BSc ಅಂತ ಬೇರೆ ಮಾಡಿದ್ರು. ಈಗ ಮಕ್ಕಳಿಗೆ ಅದೊಂದು ದೊಡ್ಡ ಕಷ್ಟ, ನಾನು BA ಮಾಡ್ಬೇಕಾ BSc ಮಾಡ್ಬೇಕಂತ. ಜ್ಞಾನ ಶಾಖೆಗಳಲ್ಲಿ ಎಲ್ಲವೂ ಒಂದೇನೆ, ಎರಡರ ಮಧ್ಯೆ ವ್ಯತ್ಯಾಸವೇ ಇಲ್ಲ. ನಾನು ಇಲ್ಲಿ ಹೇಳ್ಬೇಕಾದ್ರೆ ಮತ್ತೊಂದು ಕಾರಣ ಇದೆ. ಸಾಮಾನ್ಯವಾಗಿ ಪೇರೆಂಟ್ಸ್ಗೆ ಒಂದು ಬಿಲೀಫ್ ಇದೆ, ನನ್ನ ಮಗ BSc ಮಾಡ್ತಿದ್ದಾನಂದ್ರೆ ಅವನು ಗ್ರೇಟು, ನನ್ನ ಮಗ BA ಮಾಡ್ತಿದ್ದಂದ್ರೆ ಅವನು ಗ್ರೇಟ್ ಅಲ್ಲ ಅಂತ. ದಯವಿಟ್ಟು ತಿಳ್ಕೊಳ್ಳಿ, ಈ ಭೇದ ನಾವು ಬಿಡಬೇಕಾಗತ್ತೆ. ಮಗನೇ ಆಗಲಿ ಮಗಳೇ ಆಗಲಿ BSc ಮಾಡಲಿ BA ಮಾಡಲಿ, ಅವರೆಲ್ಲರೂ ಕೂಡ ನೀವು ಓದ್ತಾ ಇರೋದು ಜ್ಞಾನವನ್ನು ಪಡೆಯೋದಕ್ಕೆ. ಅದು ಪಡೆಯುವ ರೀತಿ ಬೇರೆ ಅಷ್ಟೇನೆ. ಹಾಗಾಗಿ ವಿಜ್ಞಾನ ಮತ್ತು ಈ ಸಾಹಿತ್ಯ ಅಥವಾ ಕಲೆಗಳ ನಡುವೆ ನನ್ನ ದೃಷ್ಟಿನಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ, ಉದ್ದೇಶದ ದೃಷ್ಟಿನಲ್ಲಿ. ಇನ್ನು ನಿಮ್ಮ ಎರಡನೇ ಪ್ರಶ್ನೆ, ಹೇಗೆ ಹೆಲ್ಪ್ ಆಯ್ತು ನನಗೆ ವಿಜ್ಞಾನ ಅಂತ. ವಿಜ್ಞಾನಿಗಳಂತ ಅನುಮಾನಾಸ್ಪದ ವ್ಯಕ್ತಿಗಳು ಪ್ರಪಂಚದಲ್ಲಿ ಯಾರೂ ಇಲ್ಲ, ತಿಳ್ಕೊಂಬಿಡಿ. ಅವರು ಎಲ್ಲಾರನ್ನೂ ಸಂಶಯಿಸ್ತಾರೆ. ಎಲ್ಲಾರನ್ನೂ ಅಂದ್ರೆ ತಮ್ಮ ಕೊಲೀಗ್ಸ್ ಇರ್ತಾರಲ್ಲ, ಸಹಪಾಠಿಗಳು, ಅವ್ರನ್ನೂ ಸಂಶಯಿಸ್ತಾರೆ, ತಂದೆ ತಾಯಿನೂ ಸಂಶಯಿಸ್ತಾರೆ, ಮಕ್ಕಳನ್ನೂ ಸಂಶಯಿಸ್ತಾರೆ. ವಿಜ್ಞಾನಿ ಮಕ್ಕಳಾಗಿ ಬದುಕೋದು ಬಹಳ ಕಷ್ಟ. ಯಾಕಂದ್ರೆ ಒಂದು 5 ನಿಮಿಷ ಲೇಟಾಗಿ ಬಂದ್ಬಿಟ್ರೆ ವಿಜ್ಞಾನಿಗಳು ಯಾಕೆ ಲೇಟಾಗಿ ಬಂದೆ, ಏನ್ ಮಾಡಿದೆ, ಈ ತರದ. ಯಾಕಂದ್ರೆ ಅವ್ರ ಹುಟ್ಟ ಅವರು ಬೆಳೆದಿರೋದೇ ಹಾಗೆ. ನ್ಯೂಟನ್ನು ಬೆಳಕಿನಲ್ಲಿ 7 ಬಣ್ಣಗಳಿದೆ ಅಂತ ತೋರಿಸಿದ್ರೆ ನೆಕ್ಸ್ಟ್ ಬರೋನು ನನಗೆ ಪುರಾವೆ ಕೊಡು, ನಾನು ನಂಬೋಲ್ಲ ಅಂತ ಹೇಳ್ತಾನೆ. ಇವತ್ತಿಗೂ ಕೂಡ ಒಬ್ಬ ವಿಜ್ಞಾನಿಯಾಗಿ ಬೆಳೆಯುವ ವಿದ್ಯಾರ್ಥಿಗೆ ಕಲಿಸೋದೇ ಅದು. ಎಲ್ಲಕ್ಕೂ ನೀನು ಪ್ರೂಫ್ ಕೇಳು, ಎಲ್ಲಕ್ಕೂ ನೀನು ಆಧಾರ ಕೇಳು ಅಂತ. ಆ ಸೈಕಾಲಜಿಯಿಂದ ಬೆಳೆಯುವ ವಿಜ್ಞಾನಿಗಳು ಕತೆ ಬರೆಯುವ ಕೂಡ ಎಲ್ಲಕ್ಕೂ ಪ್ರೂಫ್ ಕೊಡದೇ ಇದ್ರೆ ನಾನು ಓದುಗ ನನ್ನ ಮಿಷ್ಟಾನ ಅನ್ನೋ ಅನುಮಾನ, ಸಂಶಯ ಉಂಟಾಗುತ್ತೆ. ಹಾಗಾಗಿ ಎಲ್ಲಕ್ಕೂ ಪ್ರೂಫ್ ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಕಾದಂಬರಿ ಬರೆಯುವಾಗ ವಿಜ್ಞಾನದ ಆ ಸಂಶಯಾತ್ಮಕ ಕೋನ ಇದೆಯಲ್ಲ, ಅದು ಬಹಳ ಹೆಲ್ಪ್ ಮಾಡುತ್ತೆ. ನನ್ನ ಓದುಗ ಕೂಡ ನನ್ನನ್ನು ಸಂಶಯಾತ್ಮಕವಾಗಿ ನೋಡ್ತಾನೆ, ನಾನು ಅವನು ಕನ್ವಿನ್ಸ್ ಆವಾಗ ನಾನು ಬರೀಬೇಕು ಅನ್ನೋ ಆ ದೃಷ್ಟಿ ಬರೋದ್ರಿಂದ ಆಟೋಮೆಟಿಕ್ ಆಗಿ ನನ್ನ ಕಾದಂಬರಿಗಳಲ್ಲಿ ಆ ವಿಜ್ಞಾನದ ಆ ಮಾದರಿ ಎಂಟರ್ ಆಗುತ್ತೆ.